ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಲಸದ್ಘೋರಾಯ ನಮಃ. ಭಗವಂತ ಸತ್ಕಾರ್ಯಕ್ಕಾಗಿ, ಸಜ್ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ, ಶಿಷ್ಟರನ್ನು ಪಾಲನೆ ಮಾಡುವುದಕ್ಕಾಗಿ, ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ, ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ, ರಾಕ್ಷಸರನ್ನು ಲೋಕಕಂಟಕರನ್ನು ಸಂಹಾರ ಮಾಡುವುದಕ್ಕಾಗಿ, ದುಷ್ಟರಿಗೆ ಕ್ರೂರನಾಗಿ ಕಂಡುಬರುವಂತಹ ಘೋರತನವನ್ನು ಹೊಂದಿರುವಂತಹ ರೂಪವನ್ನು ತಾಳಿದ್ದಾನೆ. ಶಿಷ್ಟರಿಗೆ ಸೌಮ್ಯನಾಗಿರುವ, ದುಷ್ಟರಿಗೆ ಅತ್ಯಂತ ಭಯಂಕರವಾಗಿರುವ, ಉಗ್ರವಾಗಿರುವ, ಘೋರವಾಗಿರುವ ರೂಪವನ್ನು ಭಗವಂತ ತಾಳಿದ್ದಾನೆ. ಇಂತಹ ಭಗವಂತನನ್ನು ಲಸತ್ ಘೋರಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.